ಕೈ ಹಿಡಿದು ನಡೆಸೋ ತಂದೆ ಪಾತ್ರವನ್ನು ಯಾರು ಮಾಡ್ತಾ ಇದ್ದಾರೆ? ಅಚ್ಯುತ್ ಸರ್ ಮಾಡ್ತಿರೋದು. ನಮಗಾಗಿ ಶ್ರಮಿಸೋ ಅಪ್ಪು ಸರ್ ಅವರು ರೀಪ್ಲೇಸ್ಮೆಂಟ್ ಅಂತ ಆಕ್ಚುಲಿ ಸುಮಾರು ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಎಲ್ಲ ಅದು ಅವ್ರು ತೋರಿಸ್ತಿರೋ ಪ್ರೀತಿ. ಜನ ಥಿಯೇಟ್ರಿಗೆ ಬರುವಂತಹ ಒಂದು ಪದ್ಧತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿದೆ ಅಂತ. ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಹೆಚ್ಚು ಬರ್ತಾನೆ ಇರಬೇಕು. ಹೆಚ್ಚು ಸಿನಿಮಾ ಹೆಚ್ಚು ಹೀರೋಗಳು ಬಂದಷ್ಟು ಇಂಡಸ್ಟ್ರಿನೂ ಚೆನ್ನಾಗಿ ಬೆಳೆಯೋದು. ಕರೆಕ್ಟಾಗಿ ಹೇಳ್ಬೇಕಂದ್ರೆ ಜನ ಏನು ಇಷ್ಟಪಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೊನೆದಾಗ ಅದು ರಿಲೀಸ್ ಆದಮೇಲೆ ನಮಗೂ ಗೊತ್ತಾಗೋದು ಏನಿದೆ ಅಂತ. ಅಪ್ಪ ಅನ್ನಿಸ್ಕೊಂಡವ್ರು ಆ್ಯಕ್ಚುಲಿ ಇದು ಅವರ ಪ್ರೈಮ್ ಕರ್ತವ್ಯ ಆಗಿರುತ್ತೆ ಅನ್ನುವಂಥದ್ದು ನಿಮಗೆ ಅನಿಸಿರೋದು ಯಾವುದು ಅಂತ? ತಂದೆ ಮಗನ ಮಧ್ಯ ಏನೋ ಒಂಥರ ಜಗಳ ಇದ್ದೇ ಇರುತ್ತೆ. ಬೇರೆ ಆ್ಯಡಿಗೆ ಏನಾದರೂ ನೀವು ಸೆಲೆಕ್ಟ್ ಆಗ್ತಾ ಇದ್ದೀರಾ, ನೆಕ್ಸ್ಟ್ ಏನಾದರೂ ಮಾಡ್ತಿದ್ದೀರಾ, ಅದರಲ್ಲಿ ಹೇಗೆ ಅಂತ? ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, 2024 ಬಹು ನಿರೀಕ್ಷಿತ ಸಿನಿಮಾ ಯುವ ಮಾರ್ಚ್ 29ನೇ ತಾರೀಕು ತೆರೆಗೆ ಬರಲಿಕ್ಕೆ ಸಜ್ಜಾಗಿದೆ. ಸದ್ಯಕ್ಕೆ ಇವತ್ತೊಂದು ಹಾಡು ಈ ಒಂದು ಚಿತ್ರತಂಡದಿಂದ ರಿಲೀಸ್ ಆಗಿದೆ, ಅಪ್ಪುಗೆ ಅನ್ನುವಂತಹ ಹಾಡು. ಈ ಒಂದು ಹಾಡಿನ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಯುವ ರಾಜ್ಕುಮಾರ್ ಅವರು ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ, ಬನ್ನಿ. ಸರ್ ನಮಸ್ಕಾರ, ಹೇಗಿದ್ದೀರಾ? ಫಸ್ಟ್ಲಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಹಾಗೆಯೇ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಎಸ್ ಸರ್. ಸರ್, ಅಪ್ಪುಗೆ ಸಾಂಗ್ ಇವತ್ತು ರಿಲೀಸ್ ಆಗಿದೆ, ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಂತ? ತುಂಬ ಖುಷಿ ಆಗ್ತಿದೆ. 2 ಸಾಂಗ್ ರಿಲೀಸ್ ಆಯಿತು, ಇದು ನಮ್ಮ 3ನೇ ಸಾಂಗ್. ಆ್ಯಂಡ್ ಸಿನಿಮಾಗೆ ತುಂಬ ಮುಖ್ಯವಾದ ಸಾಂಗ್ ಇರೋದು ತಂದೆ ಮಗನ ಸಂಬಂಧದ ಬಗ್ಗೆ. ಪ್ರತಿಯೊಬ್ರಿಗೂ ಅವ್ರ ತಂದೆನ ಈ ಸಾಂಗ್ ಮುಖಾಂತರ ಅವ್ರು ನೆನೆಸ್ಕೊಬೋದು. ಆ್ಯಂಡ್ ನಮ್ಮ ಸಿನಿಮಾ ನೋಡಿದಾಗಲೂ ಸುಮಾರು ಸನ್ನಿವೇಶಗಳಲ್ಲಿ ಅವ್ರ ತಂದೆ ಜ್ಞಾಪಕ ಆಗ್ತಾರೆ ಪ್ರತಿಯೊಬ್ರಿಗೂ. ಸರ್, ಆ್ಯಕ್ಚುಲಿ ನಮಗೆ ಫಸ್ಟ್ ಸಾಂಗ್ ರಿಲೀಸ್ ಆದಾಗ ತುಂಬ ಏನೋ ಒಂದು ಮಾಸಿ ಒಂದು ಅಪ್ರೋಚ್ ಇದೆ ಈ ಸಿನಿಮಾಗೆ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಯೂತ್ ಆ್ಯಂಡ್ ಮಾಸಿ ಅಪ್ರೋಚ್ ಇರುತ್ತೆ ಅಂತ. 2ನೇ ಹಾಡು ಬರುವಾಗ ಆ್ಯಕ್ಚುಲಿ ಒಂದು ಲವ್ ಆ್ಯಂಗಲ್ ಕೂಡ ಇರುತ್ತೆ ಅಂತ ಗೊತ್ತಾಯಿತು. ಬಟ್ ಈ ಸಾಂಗ್ ಕೇಳುವಾಗ ಲೈಕ್ ಫ್ಯಾಮಿಲಿ ಎಲಿಮೆಂಟ್ಸ್ ಬಹಳ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಇದನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾದಲ್ಲಿ ನಾವು ಅಂತ? ನೀವು ಹೇಳ್ದಾಗೆ ಎಲ್ಲ ವಿಷಯನೂ ಇದೆ ಈ ಸಿನಿಮಾಲಿ. ಯೂತ್ಫುಲ್ ಎಲಿಮೆಂಟ್ಸ್ ಇದೆ, ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಇಮೋಷನ್ಸ್, ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ಇದೆ. ನೆಕ್ಸ್ಟ್ ಇನ್ನೇನು ಟ್ರೇಲರು ಲಾಂಚ್ ಆಗುತ್ತೆ. ಟ್ರೇಲರ್ ಲಾಂಚ್ ಆದಾಗ ನಿಮಗೆ ಓವರ್ ಆಲ್ ಸಿನಿಮಾಲಿ ಏನೇನು ನೋಡ್ಬೋದು ಅಂತ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಸರ್, ಯುವ ಸರ್, ಆ್ಯಕ್ಚುಲಿ ಒಂದು ಪ್ರಶ್ನೆ. ಅಫ್ಕೋರ್ಸ್ ನೀವೀಗ ಲಾಂಚ್ ಆಗ್ತಾ ಇರೋದ್ರಿಂದ ದೊಡ್ಡ ಮನೆಯಿಂದ ಬರ್ತಾ ಇರುವಂತಹ ಒಬ್ಬ ಆರ್ಟಿಸ್ಟ್ ಅನ್ನೋ ಕಾರಣಕ್ಕೆ ಸಾಕಷ್ಟು ನಿರೀಕ್ಷೆ ಇದೆ ನಿಮ್ಮ ಮೇಲೆ. ಬಟ್ ಅಟ್ ದ ಸೇಮ್ ಟೈಮ್ ಸಿನಿಮಾ ಪ್ರಿಯರಿಗೆ ಅಂದರೆ ನಿಮ್ಮ ಒಂದು ಸಂಸ್ಥೆಯಿಂದ ಬಂದಿರುವಂತಹ ಸಿನಿಮಾಗಳ ಕಂಟೆಂಟ್ ಆ್ಯಕ್ಚುಲಿ ಬಹಳ ಉತ್ಕೃಷ್ಟ ಮಟ್ಟದ್ದು ಅನ್ನುವಂತಹ ಒಂದು ನಂಬಿಕೆ ಇದೆ. ಆ್ಯಕ್ಚುಲಿ ಇನ್ ಟರ್ಮ್ಸ್ ಆಫ್ ಅಂದರೆ ಆ ಲೈನಲ್ಲಿ ಥಿಂಕ್ ಮಾಡೋದಾದರೆ ಯುವ ಆ ಥರದ ಸಿನಿ ಪ್ರೇಮಿಗಳಿಗೆ, ಅಪಾರ್ಟ್ ಫ್ರಮ್ ದೊಡ್ಡ ಮನೆ ಅಭಿಮಾನಿಗಳು ಅಥವಾ ಇಡೀ ಹೋಲ್ಸಮ್ ಸಿನಿ ಪ್ರೇಮಿಗಳಿಗೆ ಯಾವ ರೀತಿ ಅವರ ನಿರೀಕ್ಷೆಗಳನ್ನು ತಲುಪುತ್ತೆ ಅಂತ? ಅದೇ ನಾನು ಮುಂಚೆ ಹೇಳಿದಾಗಲೇ ಈ ಸಿನಿಮಾಲಿ ಎಲ್ಲ ವಿಷಯನೂ ಇದೆ. ಒಬ್ಬ ಯೂತ್ ಅವ್ರ ಜರ್ನಿಯಲ್ಲಿ, ಅವ್ರ ಲೈಫಲ್ಲಿ ಏನೇನು ಕಷ್ಟಗಳನ್ನ ಅನುಭವಿಸ್ತಾರೆ, ತಂದೆ ಮಗನ ಸಂಬಂಧದ ಬಗ್ಗೆ ಏನಿದೆ, ಆಮೇಲೆ ರಿಲೇಷನ್ಶಿಪ್, ಲವ್ ಸ್ಟೋರಿ ಯಾವ ಥರ ಇರುತ್ತೆ, ಎಲ್ಲ ವಿಷಯನೂ ತುಂಬಿದೆ. ಆ್ಯಂಡ್ ಸಿನಿಮಾ ಮಾಡಿದ್ದು ಪ್ರತಿಯೊಬ್ರಿಗೂ ಇಷ್ಟ ಆಗಲಿ ಅಂತಲೇ ಮಾಡಿರೋದು. ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತಲೇ ನಾನು ಭಾವಿಸಿದ್ದೀನಿ. ಆ್ಯಕ್ಚುಲಿ ಈಗ 3 ಸಾಂಗ್ಸ್ ಬಿಡುಗಡೆ ಆಗಿದೆ. ನೆಕ್ಸ್ಟ್ ಟ್ರೈಲರಲ್ಲಿ ಆ್ಯಕ್ಚುಲಿ ಏನು ಕಥಾ ಅಂದರೆ ಏನಿರುತ್ತೆ ಅಂತ ಗೊತ್ತಾಗಬಹುದು ಅಂತ ಸಂತೋಷ್ ಆನಂದರಾಮ್ ಸರ್ ಹೇಳಿದ್ದಾರೆ. ಆ್ಯಕ್ಚುಲಿ ಸೊ 23ನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ. ಸೊ ಯಾವ ರೀತಿ ಪ್ಲ್ಯಾನ್ ಆಗಿದೆ, ಎಲ್ಲಾಗುತ್ತೆ ಅಂತ? ಪ್ರೀ ರಿಲೀಸ್ ಇವೆಂಟ್ ಹೊಸಪೇಟೆಯಲ್ಲಿ ನಡೀತಾ ಇದೆ 23ನೇ ತಾರೀಕು. ಅಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಗ್ರೌಂಡ್ ಅಲ್ಲಿ ನಡೀತಿರೋದೆ ಕಾರ್ಯಕ್ರಮ. ನಮ್ಮ ಇಡೀ ಟೀಮ್ ಎಲ್ಲರೂ ಬರ್ತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿ ಎಂಟರ್ಟೈನ್ ಮಾಡಬೇಕು ಅಂತ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಏನೇನು ಕಾರ್ಯಕ್ರಮ ಇರುತ್ತೆ, ಯಾರ್ಯಾರು ಬರ್ತಿದ್ದಾರೆ, ಏನೇನು ಪರ್ಫಾರ್ಮೆನ್ಸಸ್ ಇರುತ್ತೆ ಅಂತ ಎಲ್ಲ ಅನೌನ್ಸ್ ಮಾಡ್ತೀವಿ. ಸರ್, ಆ್ಯಕ್ಚುಲಿ ನೀವು ಸಿನಿಮಾ ರಂಗಕ್ಕೆ ಬರೋದಕ್ಕೆ ಎಲ್ಲ ರೀತಿಯಿಂದನೂ ನೀವು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ. ಅದನ್ನು ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಬೇರೆ ಬೇರೆ ವೀಡಿಯೋಗಳಲ್ಲಾಗಿರ್ಬೋದು, ನಿಮ್ಮ ಸ್ಟಂಟ್ಸ್, ನೀವು ಪರ್ಫಾರ್ಮ್ ಮಾಡ್ತಿರುವಂತಹ ಸ್ಟಂಟ್ಸ್, ಮತ್ತು ಮೊನ್ನೆ ರಿಲೀಸ್ ಆಗಿರುವಂತಹ ಹಾಡಲ್ಲಿ ನೀವು ಡ್ಯಾನ್ಸ್ ಮಾಡುವ ರೀತಿ, ಅದನ್ನೆಲ್ಲ. ಬಟ್ ಈಗ ಆ್ಯಕ್ಚುಲಿ 2024 ನಾವು ತಗೊಂಡ್ರೆ 2 ತಿಂಗಳಲ್ಲಿ 53 ಸಿನಿಮಾ ರಿಲೀಸ್ ಆಗಿದೆ, ಕನ್ನಡ ಸಿನಿಮಾಗಳು. ಅದಕ್ಕೆ ಅಂದರೆ ಹೊಸಬರ ಒಂದು ಏನು ಪ್ರಯತ್ನಗಳು ಬಹಳ ಜನಕ್ಕೆ ರೀಚ್ ಆಗ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಇಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಜನ ಥಿಯೇಟ್ರಿಗೆ ಬರುವಂತಹ ಒಂದು ಪದ್ಧತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿದೆ. ದೇರ್ ಇನ್ ಕನ್ಫ್ಯೂಷನ್, ಅಂದರೆ ಯಾವುದಕ್ಕೆ ಹೋಗಲಿ, ಯಾವುದಕ್ಕೆ ಬಿಡಲಿ ಅಂತ. ಸೊ ಇಷ್ಟರ ಮಟ್ಟಿಗೆ ಸಿನಿಮಾ ರಿಲೀಸ್ ಆಗ್ತಾ ಇರೋವಂಥದ್ದು. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಅನಿಸುತ್ತೆ ಅಂತ? ಅಂದರೆ ಎಷ್ಟೋ ಟ್ಯಾಲೆಂಟ್ಗಳು ಆ್ಯಕ್ಚುಲಿ ಈ ಒಂದು ವಿಷಯದ ಕಾರಣಕ್ಕೆ ಅವರ ಪ್ರತಿಭೆನ ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಅಂದರೆ ಜನ ದೇ ಆರ್ ಕನ್ಫ್ಯೂಸ್ಡ್ ಬೇಸಿಕಲಿ.
ಸೊ ಏನು ಮಾಡ್ಬೋದು ಅಂದರೆ ನಿಮ್ಮ ಸಿನಿಮಾಗೆ ಆ್ಯಕ್ಚುಲಿ ತುಂಬ ದೊಡ್ಡ ಮಟ್ಟದ ಹೈಪ್ ಇದೆ, ಜನ ಬಂದೇ ಬರ್ತಾರೆ. ಒಂದ್ಸಲ ಅವರು ಡೆಫಿನೆಟ್ ಆಗಿ ಬರ್ತಾರೆ ಅಂದರೆ ಬಿಕಾಸ್ ಆಫ್ ದ ಹೈಪ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ದೊಡ್ಡದಿರೋದ್ರಿಂದ ಸೊ ಸಾಕಷ್ಟು ಈ ಥರದ್ದು ಹೈಪ್ ಇರೋದ್ರಿಂದ ಬಂದೇ ಬರ್ತಾರೆ. ಈ ಥರ ಸಣ್ಣ ಮಟ್ಟದಲ್ಲಿ ಸಿನಿಮಾ ಮಾಡಿಕೊಂಡು ಚಿಕ್ಕ ಚಿಕ್ಕ ಪ್ರೊಡಕ್ಷನ್ ಹೌಸ್ಗಳಿಂದ ಉತ್ಕೃಷ್ಟವಾದಂತಹ ಸಿನಿಮಾ ಮಾಡಿದವರು ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಒಂದೇನಂದ್ರೆ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಹೆಚ್ಚು ಬರ್ತಾನೆ ಇರಬೇಕು. ಹೆಚ್ಚು ಸಿನಿಮಾ, ಹೆಚ್ಚು ಹೀರೋಗಳು ಬಂದಷ್ಟು ಇಂಡಸ್ಟ್ರಿನೂ ಚೆನ್ನಾಗಿ ಬೆಳೆಯೋದು. ಆ್ಯಂಡ್ ಒಂದೇನಂದರೆ ಇವಾಗ ನಮಗೂ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಜನ ಏನು ಇಷ್ಟಪಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೊನೆದಾಗ ಸಿನಿಮಾ ಬಂದಮೇಲೆ, ಜನ ಅದು ನೋಡಿದ್ಮೇಲೆ, ಅವ್ರು ಇಷ್ಟಪಟ್ಟ ಮೇಲೆ ನಮಗೂ ಅರ್ಥ ಆಗೋದು ಓಕೆ ನಾವು ಮಾಡಿದ್ದು ಕರೆಕ್ಟಾಗಿದೆ, ನಾವು ಅಂದ್ಕೊಂಡಿದ್ದು ಸರಿಯಾಗಿದೆ ಅಂತ. ಸೊ ಆ ಚಾಲೆಂಜಸ್ ಪ್ರತಿ ಸಿನಿಮಾಲೂ ಇದ್ದೇ ಇರುತ್ತೆ. ಸೊ ಎಲ್ಲರೂ ಸಿನಿಮಾ ಮಾಡೋದೇ ಜನ ಇಷ್ಟಪಡಲಿ ಅಂತ. ಕೊನೆದಾಗ ಅದು ರಿಲೀಸ್ ಆದಮೇಲೆ ನಮಗೂ ಗೊತ್ತಾಗೋದು ಏನಿದೆ ಅಂತ. ಸರ್, ಅಣ್ಣವರಿದ್ದಾಗ ಆ್ಯಕ್ಚುಲಿ ವರದಣ್ಣ ಸರ್ ಇದ್ದರು, ಮತ್ತು ಅಪ್ಪು ಸರ್ಗೆ ನಿಮ್ಮ ತಂದೆಯವರಿದ್ದರು, ಪ್ಲಸ್ ವರದಣ್ಣ ಮತ್ತು ಅಣ್ಣವ್ರ ಸರ್ ಕೂಡ ಇದ್ದರು ಆ್ಯಕ್ಚುಲಿ. ಅಂದರೆ ಕ್ರಿಟಿಕಲಿ ಅನಲೈಸ್ ಮಾಡಲಿಕ್ಕೆ ಸ್ಕ್ರಿಪ್ಟ್ನ ಅಥವಾ ಲಾಕ್ ಮಾಡೋದಕ್ಕೆ ಅದಕ್ಕೆಲ್ಲ ನಿಮಗೆ ಯಾರು ಇದರ ಹಿಂದೆ ಯಾರಿದ್ದಾರೆ ಸರ್? ಅಂದರೆ ಸ್ಕ್ರಿಪ್ಟ್ನ ಲಾಕ್ ಮಾಡೋದಕ್ಕೆ ಅಥವಾ ಹೆಂಗೆ ನೀವು ಮೆಟಿಕ್ಯುಲಸ್ ಡಿಸಿಷನ್ಸ್ ಹೇಗೆ ತಗೊಳ್ತೀರಾ ಸ್ಕ್ರಿಪ್ಟ್ ಬಗ್ಗೆ ಅಂತ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಂಪ್ಲೀಟ್ ಇರೋದು ಸಂತೋಷ್ ಸರ್. ಯಾಕಂದರೆ ಸಂತೋಷ್ ಸರು ನಮ್ಮ ಚಿಕ್ಕಪ್ಪನ ಜೊತೆ ಸುಮಾರು ಸಿನಿಮಾ ಕೆಲಸ ಮಾಡಿದ್ದಾರೆ, ವಿಜಯ್ ಸರ್ ಸಹ ಜೊತೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಅವ್ರ ಜೊತೆ ನಾನು ಕೆಲಸ ಮಾಡ್ತೀನಿ ಅನ್ನೋದೇ ನನ್ನ ಪುಣ್ಯ. ಆ್ಯಂಡ್ ನನಗೆ ಗೊತ್ತು ಅವ್ರಿಗೆ ಆ ಜವಾಬ್ದಾರಿ ಇದೆ. ಅವರು ಸೊ ಪೂರ್ತಿ ನನ್ನ ನಂಬಿಕೆನ ನನ್ನನ್ನು ಪೂರ್ತಿಯಾಗಿ ಅವ್ರ ಜೊತೆ ಅವ್ರಿಗೆ ಬಿಟ್ಕೊಟ್ಟಿದ್ದೀನಿ. ಸರ್, ಅಪ್ಪುಗೆ ಹಾಡಲ್ಲಿ ಅಪ್ಪು ಕೂಡ ಇದ್ದಾರೆ ಆ್ಯಕ್ಚುಲಿ, ಮತ್ತು ನಿಮ್ಮ ಚಿಕ್ಕಪ್ಪ ಅವರು ಮತ್ತು ದೊಡ್ಡಪ್ಪ ಅವರು, ನಿಮ್ಮ ತಂದೆಯವರು ಕೂಡ ಜ್ಞಾಪಕ ಬರ್ತಾರೆ ಅಂತ ನೀವು ಹೇಳಿದ್ರೆ ಆ್ಯಕ್ಚುಲಿ ಒಂದು ಪರ್ಟಿಕ್ಯುಲರ್ ಯಾವುದಾದ್ರು ಒಂದು ಮೂಮೆಂಟ್ ನಿಮಗೆ ತುಂಬ ಅಂದರೆ ಅಪ್ಪ ಅನ್ನಿಸ್ಕೊಂಡವ್ರು ಆ್ಯಕ್ಚುಲಿ ಇದು ಅವರ ಪ್ರೈಮ್ ಕರ್ತವ್ಯ ಆಗಿರುತ್ತೆ ಅನ್ನುವಂಥದ್ದು ನಿಮಗೆ ಅನಿಸಿರೋದು ಯಾವುದು ಅಂತ? ಬಿಕಾಸ್ ನಿಮಗೂ ಕೂಡ ಈಗ ಮದುವೆ ಆಗಿದೆ. ಹಾಗೆ ಪ್ರತಿಯೊಬ್ಬರಿಗೂ ತಂದೆ ಮಗನ ಮಧ್ಯ ಏನೋ ಒಂಥರ ಜಗಳ ಇದ್ದೇ ಇರುತ್ತೆ, ಯಾವುದೋ ಒಂದು ವಿಷಯದಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಈ ಸಿನಿಮಾ ನೋಡಿದಾಗ್ಲೂ ನಿಮ್ಗೆ ಅದು ಕೆಲವು ಜ್ಞಾಪಕ ಬರುತ್ತೆ. ಆ್ಯಂಡ್ ಅಪ್ಪುಗೆ ಅಂತ ಏನಕ್ಕೆ ಹೆಸರಿಟ್ಟಿದ್ದೀವಿ ಅಂದರೆ ಕೊನೆದಾಗಿ ಏನೇ ತೊಂದರೆ, ಏನೇ ಗೊಂದಲ ಇದ್ರೂ ಮನ್ಸಲ್ಲಿ ಉಳ್ಕೊಳ್ಳೋದು ಒಂದ್ಸತಿ ಅವ್ರನ್ನ ಅಪ್ಕೊಂಡ್ಬಿಟ್ರೆ ಎಲ್ಲ ಸಮಸ್ಯೆನೂ ಬಗೆಹರಿಸುತ್ತೆ ಅಂತ. ಸೊ ನನ್ನ ಪ್ರಕಾರ ಪ್ರತಿಯೊಬ್ಬರೂ ಅದನ್ನೇ ರಿಲೇಟ್ ಮಾಡ್ಕೊತಾರೆ. ಸರ್, ಆ್ಯಕ್ಚುಲಿ ತಂದೆ ಪಾತ್ರ ಆ್ಯಕ್ಚುಲಿ ಯಾರು ಮಾಡ್ತಿದ್ದಾರೆ? ಬಿಕಾಸ್ ತಂದೆ ಮತ್ತು ಮಗನ ಸಂಬಂಧದ ಜುಗಲ್ಬಂದಿ ಈ ಸಿನಿಮಾ ಆಗಿರುತ್ತೆ ಅಂತ ಸಂತೋಷ್ ಸರ್ ಹೇಳಿದರು. ತಂದೆ ಪಾತ್ರವನ್ನು ಯಾರು ಮಾಡ್ತಾ ಇದ್ದಾರೆ? ಅಚ್ಯುತ್ ಸರ್ ಮಾಡ್ತಿರೋದು ಈ ಸಿನಿಮಾಲಿ. ಅಚ್ಯುತ್ ಸರ್ ನನ್ನ ತಂದೆ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಸಾಕಷ್ಟು ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋರು. ಅವ್ರ ಜೊತೆ ಸುಮಾರು ವಿಷಯ ಕಲ್ತಿದ್ದೀನಿ ಇನ್ಫ್ಯಾಕ್ಟ್ ನಾನು. ಆ್ಯಂಡ್ ನಿಜವಾಗ್ಲೂ ಆ್ಯಕ್ಟ್ ಮಾಡ್ಬೇಕಂದ್ರೆ ತಂದೆ ಥರನೇ ಇದ್ರು ಅವರು. ಇವಾಗ ಜನ ಅದೇ ಯಾವ ಥರ ನೋಡ್ತಾರೆ, ಏನು ಇಷ್ಟಪಡ್ತಾರೆ ಅಂತ ನೋಡಬೇಕು. ಸರ್, ಕೊನೆಯದಾಗಿ ಎರಡೇ ಪ್ರಶ್ನೆ. ಸರ್, ಈಗ ಅಪ್ಪು ಸರ್ ಅವರು ರೀಪ್ಲೇಸ್ಮೆಂಟ್ ಅಂತ ಆ್ಯಕ್ಚುಲಿ ಸುಮಾರು ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಮತ್ತು ಬೇರೆ ಬೇರೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಅಂದರೆ ಸಿನಿಮಾ ರಂಗದಲ್ಲಿ ಇನ್ನೂ ಏನನ್ನು ಅಂದರೆ ತೋರಿಸ್ಕೊಳ್ಳದೇ ಇದ್ರೂ ಕೂಡ ಇಷ್ಟೊಂದು ನಿರೀಕ್ಷೆ ಇರುವಂಥದ್ದು ನಿಮಗೆ ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಅಂತ ಅನಿಸುತ್ತೆ? ಅದನ್ನು ನಾನು ಸಸ್ಟೈನ್ ಮಾಡಲಿಕ್ಕೆ ಆಗುತ್ತಾ ಅನ್ನುವಂತಹ ಪ್ರೆಷರ್ ನಿಮಗೆ ಕಾಡುತ್ತಾ ಹೇಗೆ ಅಂತ? ಒಂದೇನಂದರೆ ಇಷ್ಟೆಲ್ಲ ನೀವೇನು ಹೇಳಿದ್ರಿ ಎಲ್ಲ ಅದು ಅವ್ರು ತೋರಿಸ್ತಿರೋ ಪ್ರೀತಿ, ಇಷ್ಟು ವರ್ಷ ನಮ್ಮ ಕುಟುಂಬದ ಮೇಲೆ ಇಟ್ಕೊಂಡಿರೋ ಗೌರವ, ಆ ಪ್ರೀತಿನ ನನಗೆ ನೋಡೋಕ್ಕೆ ನನ್ನ ಭಾಗ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆ ಪ್ರೀತಿನೇ ನನಗೆ ಶಕ್ತಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಇಷ್ಟು ಸಮಯ ಕೊಟ್ಟು ಮಾತಾಡಿದ್ದಕ್ಕೆ. ಸೊ ನ್ಯಾಷನಲ್ ಟಿವಿ ಮೂಲಕ ನಿಮ್ಮ ಅಭಿಮಾನಿಗಳಿಗೆ ಮತ್ತು ಅಣ್ಣವರ ಇಡೀ ಕುಟುಂಬದ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಯುವ ಸಿನಿಮಾದ ಬಗ್ಗೆ? ಎಲ್ಲರೂ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ. 23ನೇ ತಾರೀಕು ಹೊಸಪೇಟೆಯಲ್ಲಿ ಪ್ರೀ ರಿಲೀಸ್ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿಗೂ ಬನ್ನಿ, ನಮ್ಮನ್ನೆಲ್ಲರನ್ನೂ ಆಶೀರ್ವಾದ ಮಾಡಿ. 29ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸರ್, ಆ್ಯಕ್ಚುಲಿ ಬಿಯರ್ಡ್ ತುಂಬ ಚೆನ್ನಾಗಿದೆ. ಸೊ ಬಿಯರ್ಡ್ ಆ್ಯಡಿಗೆ ಏನಾದರೂ ನೀವು ಸೆಲೆಕ್ಟ್ ಆಗ್ತಾ ಇದ್ದೀರಾ? ನೆಕ್ಸ್ಟ್ ಏನಾದರೂ ಮಾಡ್ತಿದ್ದೀರಾ ಅದರಲ್ಲಿ ಹೇಗೆ ಅಂತ? ಇಲ್ಲ, ಆ್ಯಡ್ ಗಿಡ್ ಆ ಥರ ಎಲ್ಲ ಯಾವುದೂ ಏನಿಲ್ಲ, ಕ್ಯಾರೆಕ್ಟರ್ಗೆ ಅಷ್ಟೇ ಇದು. ಓಕೆ ಸರ್, ದಟ್ ವಾಸ್ ಅ ಕಾಂಪ್ಲಿಮೆಂಟ್ ಆ್ಯಕ್ಚುಲಿ. ಸೊ ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ನಿಮಗೆ. ಸೊ ಯುವ ಸಿನಿಮಾಗೆ ನಾವು ಮತ್ತೆ ಎದುರು ನೋಡ್ತಾ ಇದ್ದೀವಿ ಮೀಟ್ ಆಗಲಿಕ್ಕೆ. ಸೊ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಿಷ್ಟು ಯುವರಾಜ್ ಕುಮಾರ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.